ವೆಲ್ಕಮ್ ಬ್ಯಾಕ್ ಟು ದೀಕ್ಷಾಧನು ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ಬ್ಲಾಗ್ ಬಂದು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಬಂದು ಹಂಗೆ ರ್ಯಾಂಡಮ್ ಆಗಿ ಮಾಡ್ತಿದ್ದೀನಿ. ಸೊ ನಮ್ಮೂರ ಹತ್ರ ಒಂದು ಜಾತ್ರೆ ಇದೆ, ಅಲ್ಲಿಗೆ ಹೋಗ್ತಿದ್ದೀವಿ. ಹಾಗಾಗಿ ಬ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು ಮಂಗಳವಾರ, ನಾನೆಲ್ಲ ಪೂಜೆ ಮಾಡಿ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ನಾವ್ತಾ ಇರುತ್ತೆ ಅಂತ ಈ ಬ್ಲಾಗಲ್ಲಿ ನಿಮಗೆ ತರಿಸ್ತೀನಿ. ನಾನಷ್ಟೇ ಇವಾಗಷ್ಟೇ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಮನೋರು ನೆನ್ನೆ ಮಳೆ ಆಗಿತ್ತು, ಅವರಪ್ಪ ಇದನ್ನು ಬಿತ್ತಬೇಕು, ಎಳ್ಳು ಬಿತ್ತನ ಅಂತಿದ್ರು, ಅದಕ್ಕೆ ಬಿಟ್ಬಿಟ್ಟು ಬರ್ತೀನಿ ಅಂತ ಹೋಗ್ತಿದ್ದಾರೆ. ಸೊ ನಾನು ಪೂಜೆ ಮಾಡಿ ಮುಗಿಸ್ತೀನಿ. ಬರೀ ನಾನು ಕೂಡ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ಒಂದೇ ಸತಿ ಪೂಜೆ ಎಲ್ಲ ಮಾಡಿ ತಿಂಡಿ ತಿನ್ನೋಣ ಅಂದ್ಬಿಟ್ಟು ಕೂತ್ಕೊಂಡು ತಿಂಡಿ ತಿಂತಿದ್ದೆ. ಮೊನ್ನೆ ಹೇಳಿದ್ನಲ್ಲ ಹೊಲ್ದ ಹತ್ರ ಹೋಗಿದ್ರು ಅಂತ. ಅಷ್ಟರಲ್ಲಿ ಸ್ವಲ್ಪ ಆಚೆ ಹೋಗೋದಿತ್ತು ಅಂದ್ಬಿಟ್ಟು ನಾನು ಮನು ಕೂಡ ಸಿಟಿ ಕಡೆ ಹೋಗಿ ತರಕಾರಿ ಎಲ್ಲ ತೊಗೋಬೇಕಿತ್ತು ಒಂದು ಸ್ವಲ್ಪ. ಹಂಗಾಗಿ ಇವತ್ತು ಸಂತೆ ಇತ್ತಲ್ಲ ಅಂದ್ಬಿಟ್ಟು ತರಕಾರಿ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಆಮೇಲೆ ನಮ್ಮ ಅತ್ತೆ ಮನೇಲಿ ಇವತ್ತು ಒಂದು ಅವರು ಹಬ್ಬ ಮಾಡಿದ್ರು, ಅಂದರೆ ನಿನ್ನೆ ಕೊಂಡೋತ್ಸವ ಇತ್ತು ಅವ್ರದ್ದು, ಇವತ್ತು ಮಟನ್ ಅವ್ರ ಮನೇಲಿ. ಹಾಗಾಗಿ ಅಲ್ಲಿಗೆ ಹೋಗಿ ನಾನು ಮನ್ನು ನಮ್ಮ ಅಪ್ಪ ನನ್ನ ತಮ್ಮ ಎಲ್ಲರೂ ಹೋಗಿ ಅಲ್ಲೋಗಿ ಊಟ ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ಹೇಳಿದ್ನಲ್ಲ ಈವ್ನಿಂಗ್ ನಾವು ಕೂಡ ಜಾತ್ರೆಗೆ ಹೋಗ್ತೀವಿ ಅಂತ ಹೇಳಿದ್ವಲ್ಲ. ಸೊ ಹಂಗಾಗಿ ನಾವು ಶ್ರೀ ಉಜ್ಜಿನಿ ಚೌಡೇಶ್ವರಿ ದೇವಿ ಜಾತ್ರೆಗೆ ಹೋಗಿದ್ವಿ, ನಾನು ಮನು ಚೇತು ಎಲ್ಲ. ಅಲ್ಲಿ ನಮ್ಮ ಬಾಸ್ದು ಸಾಂಗ್ ಹಾಕಿದ್ರು, ಅಲ್ಲಿ ಆರ್ಕೆಸ್ಟ್ರಾ ಎಲ್ಲ ನೋಡಿಕೊಂಡು ದೇವಸ್ಥಾನದ ಹತ್ರ ಬಂದ್ವಿ. ಸೊ ಅಲ್ಲೂ ಎಲ್ಲ ನೋಡಿ ಚೆನ್ನಾಗಿ ಕಾಣ್ತಿದೆ, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು. ಇಲ್ಲಿ ವಿಶ್ವದ ಅತ್ಯಂತ ಕೊಂಡೋತ್ಸವ ನಡೆಯೋದು ಅಂತಂದರೆ ಇಲ್ಲೇ ಉಜ್ಜಿನಿ ಚೌಡೇಶ್ವರಿ ದೇವಿದು. ಸೊ ಸಖತ್ತಾಗಿರುತ್ತೆ ಜಾತ್ರೆ ಎಲ್ಲ ನೋಡೋಕ್ಕೆ. ಫುಲ್ ಅದು ನೋಡಿ ಅಲ್ಲೇ ಆಕ್ಳಿಸ್ತವನೆ, ನಿದ್ದೆ ಬರ್ತೈತೇನೋ ಅವನಿಗೆ, ಅಲ್ಲೇ ಆಕ್ಳಿಸ್ತಿದ್ದಾನೆ. ನಾವು ದೇವಸ್ಥಾನ ಹತ್ರ ಎಲ್ಲ ಓಡಾಡ್ಕೊಂಡು ಬರೋಣ ಅಂತ ಒಂದು ರೌಂಡ್ ಹೋಗಿ ದೇವಸ್ಥಾನ ಹತ್ರ ನೋಡಿಕೊಂಡು ಎಷ್ಟು ಹೈಟಲ್ಲಿ ಇದ್ದಿದ್ದು ಸೌದೆ ಎಷ್ಟು ಬಂದಿದೆ ನೋಡಿ. ಇನ್ನೂ ಇದೆಲ್ಲ ಫುಲ್ಲು ಬೆಳಗಿನ ಜಾವ 6 ಗಂಟೆ ಅಷ್ಟೆಲ್ಲ ಫುಲ್ ಒಂದು ಸಮಕ್ಕಾಗತ್ತೆ. ಸೊ ಬೆಳಗಿನ ಜಾವ ಅದು ಕೊಂಡ ಅದು ಫುಲ್ ನೆಲಸಮ ಆ ಥರ ಫುಲ್ ಒಂದು ಲೆವೆಲ್ಗಿರುತ್ತೆ. ಸೊ ಹಂಗಾಗಿ ನಾವು ಅದೆಲ್ಲ ನೋಡಿಕೊಂಡು ಒಂದು ವಿಡಿಯೋ ಮಾಡಿಕೊಂಡು, ದೇವಸ್ಥಾನ ಕ್ಲೋಸ್ ಆಗಿತ್ತು, ಅದೆಲ್ಲ ವಿಡಿಯೋ ಮಾಡಿಕೊಂಡು ಒಂದು ಕ್ಲಿಪ್ಪಿಂಗ್ ತೊಗೊಂಡು ಬಂದ್ವಿ. ನಾನು 1-2 ಸತಿಯಿಂದ ಅಂದ್ಕೊಂಡಿದ್ದೀನಿ ನಾನು ಬೆಳಗ್ಗೆವರೆಗೂ ಇದ್ದು ಇಲ್ಲಿ ಕೊಂಡೋತ್ಸವ ನೋಡಬೇಕು ಅನ್ಸತಿ ಅಂತ. ಸೊ ಅದು ಯಾಕೋ ಆಗ್ತಾನೇ ಇಲ್ಲ, ನನಗೆ ಏನಾದರೂ ಒಂದು ಆಗೇ ಆಗುತ್ತೆ. ಈ ಸತಿ ಇರೋಣ ನೋಡ್ಕೊಂಡು ಬರೋಣ ಬೆಳಗ್ಗೆವರೆಗೂ ಇದ್ದು ಅಂದ್ಕೊಂಡಿದ್ದೆ. ಸೊ ನನಗಂತೂ ಹೆವಿ ತಲೆನೋವು ಇದ್ದಿದ್ದ ಕಾರಣ ನನಗಂತೂ ಏನೂ ಅಲ್ಲಿ ನಿಂತ್ಕೊಳ್ಳೋಷ್ಟು ನನಗೆ ಪೇಷನ್ಸ್ ಇರಲಿಲ್ಲ. ಇಷ್ಟು ಹಂಗಾಗಿ ಬೇಗ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ತೊಗೊಂಡು ಸರಿ ಅಂದ್ಬಿಟ್ಟು ನಮ್ಮ ಚೇತು ಮತ್ತು ಬಂದು ನಾನು ಕಬ್ನಲ್ಲಿ ಕುಡಿತೀವಿ ಅಂತಂದರು. ಸೊ ನನಗೆ ಬೇಡ ಅಂತಂದರು, ಹಿಂಸೆ ಮಾಡಿ ಇಲ್ಲ ಕುಡಿ ಅಂತಂದರು. ಸೊ ಹಂಗಾಗಿ ನಾನು ಅದರಲ್ಲೇ ಮನುದ್ರಲ್ಲೇ ನನಗೊಂದು ತೊಗೊಳ್ಳಿ, ನಿಮ್ಮದ್ರಲ್ಲೇ ನಾನು ಅರ್ಧ ಕುಡಿತೀನಿ ಅಂತೇಳಿ ನಾನು ಕೂಡ ಅರ್ಧ ಜ್ಯೂಸ್ ಕುಡಿದು ಮನೆಗೆ ಬಂದ್ವಿ. ನನಗೆ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಅತ್ತೆ ಮನೆಗೆ ಊಟಕ್ಕೆ ಹೋಗಬೇಕು ಕರೆದಿದ್ದಾರೆ. ಸೊ ಹಂಗಾಗಿ ನಾನು, ಮಮ್ಮಿ, ಮನು, ನಮ್ಮ ಚೇತು 4 ಜನ ಹೋಗ್ತಿದ್ದೀವಿ. ಮನೆಯಲ್ಲಿ ಆಚೆ ಹೋದರು. ಸೊ ನಾನು ಕೂಡ ರೆಡಿ ಆದೆ, ಹೊರಡ್ಬೇಕು ಇವಾಗ. ರಾತ್ರಿ ಹೆವಿ ತಲೆನೋವ್ತಿತ್ತು ಗೈಸ್, ವೀಡಿಯೋನೂ ಎಂಡ್ ಮಾಡೋಕ್ಕಾಗಿಲ್ಲ. ನನ್ನ ಕೈಲಿ ಏನೂ ಮಾಡೋಕ್ಕಾಗಿಲ್ಲ. ನನಗೆ ನಾನು ಜಾತ್ರೆಗೂ ಬರಲ್ಲ, ಎಲ್ಲಿಗೂ ಬರಲ್ಲ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಅಂದೆ. ಸೊ ನೆನ್ನೆ ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು ಬಂದ್ವಿ. ಸೊ ಇವಾಗ ಇನ್ನೊಬ್ರು ಅತ್ತೆ ಮನೆಗೆ ಹೋಗ್ತಿದ್ದೀವಿ. ನನಗೆ ಅಲ್ಲಿಂದ ಬಂದಮೇಲೆ ಹೆವಿ ಹೆಡ್ಡೇಕ್ ಬಂದುಬಿಡ್ತು. ಸೊ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ನೋವು ತಲೆ. ಇವಾಗೂ ಅಷ್ಟೇ ಫುಲ್ ಒಂಥರ ಏನೋ ಟಯರ್ಡ್ ಫೀಲ್ ಆಗ್ತಿದೆ. ಹಂಗಾಗಿ ಇವತ್ತು ಸುಮ್ಮನೆ ಹೋಗಿ ಅಲ್ಲಿ ಬೇಜಾರು ಮಾಡ್ಕೋತಾರೆ ಅಂದ್ಬಿಟ್ಟು ಹೋಗೋಣ ಅಂತ ಹೋಗ್ತಿದ್ದೀವಿ. ಸೊ ಬನ್ನಿ ಹೋಗೋಣ. ನನಗಂತೂ ತಲೆನೋವು ಬಂದಿರೋದು, ನಾನು ಎಲ್ಲೂ ಬರಲ್ಲ ಅಂತಂದರೆ. ಸೊ ಅವರು ಹೋಗಿ ಬರೋಣ, ಹಿಂಗೆ ಬರೋಣ ಅಂತ ಕರ್ಕೊಂಡೋದ್ರು. ಸೊ ಹೋಗಿ ಸ್ವಲ್ಪ ಎಲ್ಲ ಓಡಾಡಿಕೊಂಡು ಜಾತ್ರೆ ಎಲ್ಲ ನೋಡಿಕೊಂಡು ಬಂದ್ವಿ. ಸೊ ಇವಾಗ ಅತ್ತೆ ಮನೆಗೆ ಮಟನ್ ಊಟಕ್ಕೆ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ. ಅಮ್ಮ ಚೇತು ಗಾಡಿ ಆ್ಯಕ್ಟಿವೋದಲ್ಲಿ ಹೋದರು, ನಾನು ಮತ್ತು ಮೊನ್ನೆ NS ಹೋಗ್ತಿದ್ದೀವಿ. ಸೊ ಅವರೆಲ್ಲ ಹೋದರು, ಬಂದೆ ಒಂದು 5 ನಿಮಿಷ ಅಂತ ಅಂದರು. ಸೊ ಹಂಗಾಗಿ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ, ಬಂದಮೇಲೆ ಹೊರಡ್ಬೇಕು ಇವಾಗ. ಬಿಸಿಲು ಜಾಸ್ತಿ ಇತ್ತು, ಹಂಗಾಗಿ ನಾವು ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಮನು ಅಲ್ಲೇ ಸ್ಟಾಪ್ ಮಾಡಿದ್ರು. ನಾವು ಕೂಡ ಜ್ಯೂಸ್ ಎಲ್ಲ ಕುಡ್ಕೊಂಡು, ಫುಲ್ಲು ಬಿಸಿಲು, ಎಲ್ಲೂ ಹೋಗೋಕ್ಕಾಗಲ್ಲ, ಯಾವ ಊಟನೂ ಬೇಡ, ಯಾವುದೂ ಬೇಡ ಅನಿಸುತ್ತೆ ಬಿಸಿಲಿಗೆ. ಇಬ್ಬರು ಒಂದೊಂದು ಆರೆಂಜ್ ಜ್ಯೂಸ್ ಕುಡ್ಕೊಂಡು ನಾವು ಕೂಡ ಹೊರಟ್ವಿ ಅತ್ತೆ ಮನೆ ಕಡೆ. ಮಮ್ಮಿಯವ್ರು ಅಲ್ಲೇ ಹೋಗಿದ್ರು. ನಾವು ಕೂಡ ಜ್ಯೂಸ್ ಕುಡ್ಕೊಂಡು ಇಬ್ಬರು ಹೊರಟ್ವಿ. ಇವ್ರಿಗೆ ಕಿವಿಲಿ ಯಾವಾಗಲೂ ಬ್ಲೂಟೂತ್ ಇದ್ದಂಗೆ ಇರ್ತದೆ, ಗಾಡಿ ಓಡಿಸ್ತಿದ್ರೆ ಅದು ಫೋನ್ ಬರ್ತಾ ಇರುತ್ತೆ ಅಂದ್ಬಿಟ್ಟು. ಅಲ್ಲಿಂದ ಬಂದು ನನಗೆ ಹೇಳಿದ್ನಲ್ಲ ನನ್ನ ಕೈಲಿ ಆಗ್ತಿಲ್ಲ ಅಂತ. ಅಮ್ಮ ತಡಿ ದೃಷ್ಟಿ ತೆಗ್ದಾಕ್ತೀನಿ ಅಂತ ದೃಷ್ಟಿ ತೆಗಿತಿದ್ರು. ಮನೆಗೆ ಬಂದ್ವಿ. ಸೊ ಫುಲ್ಲು ನಾನು ಹೇಳಿದ್ನಲ್ಲ ನನಗೆ ನೆನ್ನೆ ಹುಷಾರಿರಲಿಲ್ಲ ಅಂತ, ಹಂಗಾಗಿ ಸ್ವಲ್ಪ ಇವತ್ತು ಹಂಗೆ ಆಗ್ತದೆ. ಅದಕ್ಕೆ ಅಮ್ಮ ದೃಷ್ಟಿ ತೆಗ್ದಾಕ್ತೀನಿ ಅಂತ ದೃಷ್ಟಿ ತೆಗ್ದಾಕ್ಬಿಟ್ಟು ಸೊ ನಾವು ಊಟ ಎಲ್ಲ ಮಾಡ್ಕೊಂಡು ಮನೆಗೆ ಬಂದ್ವಿ. ಅಷ್ಟರಲ್ಲಿ ಮಾವ ಬರ್ತಿದ್ದೀನಿ ಅಂತ ಫೋನ್ ಮಾಡಿದ್ರು. ಮೊದಲು ಚಿಕನ್ ತರೋಕ್ಕೆ ಅಂತ ಹೋಗಿದ್ದಾನೆ ಸಿಟಿಗೆ. ಇವಾಗ ಚಿಕನ್ ಸಾಂಬಾರು ಮಾಡಬೇಕು. ಇವತ್ತು ನಮ್ಮ ಅಮ್ಮನ ಮನೆಗೆ ಇದ್ದೀನಿ, ನಮ್ಮ ಮನೆಗೆ ಹೋಗಿಲ್ಲ. ಸೊ ಬನ್ನಿ. ನನ್ನ ಮನೆ ಹತ್ರ ಬಂದೆ, ಅಮ್ಮ ಹಂಗೆ ಹೋಗ್ತಿದ್ದೆಲ್ಲ ಹಸಿಗೆ ತಿಂಡಿ ಕೊಡು ಅಂತಂದು. ಸೊ ತಿಂಡಿ ಕೊಡ್ತಾಯಿದ್ದೀನಿ ಹಸಿಗೆ, ಬನ್ನಿ ನೋಡೋಣ.
ನಾನು ಹಸಿಗೆ ತಿಂಡಿ ಕೊಡೋಣ ಅಂದ್ಬಿಟ್ಟು ನೋಡಿ, ಇದು ದೊಡ್ಡ ಹಸು, ಇದಕ್ಕೆ ತಿಂಡಿ ಕೊಟ್ಟು ಆಮೇಲೆ ಇನ್ನೊಂದು ಹಸಿಗೆ ತಿಂಡಿ ಕೊಡೋಣ ಅಂತ ಬಂದೆ. ಆ ಹಸಿಗೂ ತಿಂಡಿ ಕೊಟ್ಟು ಇದು ನೋಡಿ ಹೆಂಗೆ ಆಡುತ್ತೆ. ಇದಕ್ಕೆ ತಿಂಡಿ ಅಂದರೆ ಏನಾಗುತ್ತೋ ಹೆಂಗೆ ಆಡ್ತಿದೆ ನೋಡಿ. ಬಕೆಟ್ ಇಡೋವರೆಗೂ ಇದ್ದೇ ಸ್ಟೈಲಲ್ಲಿ ಆಡುತ್ತೆ. ನಾವೇನೋ ಹಿಡ್ದೆ 2 ನಿಮಿಷ ಆಯಿತು ಅಂದರೆ ಸೇಮ್ ಏನು ಕಿತ್ಕೊಂಡೆ ಹೊರಟೋಗ್ಬೇಕು ಆ ಥರ ಆಡುತ್ತೆ. ಮೇವು ಇಟ್ಟಿಲ್ಲ, ಇದಕ್ಕೆ ತಿಂಡಿ ಇಟ್ಟಿಲ್ಲ ಅಂತಂದರೆ ಅದಕ್ಕೂ ಕೂಡ ತಿಂಡಿ ಇಟ್ಟು ಆಗ್ತಿಲ್ಲ. ಸುಮ್ಮನೆ ಮನು ಬಂದ್ರಲ್ಲ, ಗಾಡಿ ಸೌಂಡ್ ಐತಲ್ಲ, ಬರಲೇ ಇಲ್ವಲ್ಲ ನೋಡೋಣ ಅಂತ ಈ ಕಡೆ ಬಂದೆ. ಅಷ್ಟೆಲ್ಲ ಹಂಗೆ ಹೋಗ್ತಿದ್ದೆಲ್ಲ ತಿಂಡಿ ಇಟ್ಬಿಟ್ಟು ಅಂಗಡಿ ಮನೆ ಲೈಟ್ ಹಾಕ್ಬಿಡು ಅಂತಂದರು. ಸೊ ಹಂಗಾಗಿ ಹಸಿಗೆಲ್ಲ ತಿಂಡಿ ಇಟ್ಟು ಲೈಟ್ ಹಾಕೋಣ ಅಂತ ಬಂದೆ. ಬನ್ನಿ, ಇದೇ ನಮ್ಮ ಅಂಗಡಿ ದನಿನ ಮನೆ 2 ಅಂತ ಹೇಳಿ ಮನೆ ಅಲ್ಲಿರುತ್ತೆ. ಸೊ ಅಂಗಡಿ ಮನೆ ಲೈಟ್ ಹಾಕ್ಬಿಟ್ಟು ಇವಾಗ ಅದನ್ನು ಚಿಕನ್ ತರಕ್ಕೆ ಅಂತ ಹೋಗಿದ್ದಾನೆ. ಚಿಕನ್ ಸಾಂಬಾರು ಮಾಡೋಕ್ಕೆ ನಾನು ಚೆನ್ನಾಗಿ ಮಾಡ್ತೀನಿ, ನೀನೇ ಮಾಡು ಅಂತೈತಿ ನಮ್ಮಮ್ಮ. ಸೊ ನಾನೇ ಮಾಡಬೇಕು. ಬನ್ನಿ ಚಿಕನ್ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ. ಮನು ದೇವಸ್ಥಾನ ಹತ್ರ ಬರ್ತಾರೆ, ಕರಿತಿದ್ದೀನಿ, ಬರ್ತಾನೆ ಇಲ್ಲ. ಈ ಒಂದು ಪುಟಾಣಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ದೀಕ್ಷಾ ಧನು ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.